ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಇಲ್ಲ ನೋಡಿ, ಆ್ಯಕ್ಚುಲಿ ಇವತ್ತು ನಾನು ಬಂದಿರೋದೇ ತೂಫಾನ್ ಮೂವಿ ಏನು ಗ್ಲಿಮ್ಸ್ ರಿಲೀಸ್ ಇತ್ತು ಅದಕ್ಕೆ ಬಂದಿದ್ದೆ. ಸೊ ತಾವು ಕೇಳ್ತಾ ಇದ್ದೀರಾ, ಬಿಕಾಸ್ ವಿ ಶುಡ್ ರೆಸ್ಪೆಕ್ಟ್ ಅನ್ನೋದು ಒಂದಷ್ಟು ಬಿಟ್ಟರೆ ಇನ್ನೇನಿಲ್ಲ. ನನ್ನ ಇಂಟೆನ್ಷನ್ನು ಇವತ್ತು ಬಂದಿರೋ ತೂಫಾನ್ ಮೂವಿನ ದಯವಿಟ್ಟು ಎಲ್ಲರೂ ಚೆನ್ನಾಗಿ ಅದು ನೋಡಿ ಆ ಯಂಗ್ಸ್ಟರ್ಸ್ಗಳನ್ನ ಚೆನ್ನಾಗಿ ಬೆಳೆಸಿ, ನಮ್ಮ ರೋಷನ್ ಹೀರೋ ಆ್ಯಂಡ್ ಅನುಷಾ ರೈ ಏನು ಮಾಡಿದ್ದಾರೆ, ಜೊತೆಗೆ ಡೈರೆಕ್ಟ್ರ್ ಎಲ್ಲ ಹೊಸ ಪ್ರೊಡ್ಯೂಸರ್, ಅವ್ರಿಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಈ ಮುಖಾಂತರ ಕೂಡ ಕೇಳ್ಕೊಳ್ತೀನಿ. ನಾಳೆ ದರ್ಶನ್ ಅವರು ಅಲ್ಲ, ನಾನು ಈಗ ತಾನೇ ಸ್ವಲ್ಪ ಹೊತ್ತು ಯಾರಿಗೋ ಹೇಳಿದೆ, ನಾನು ದರ್ಶನ್ ಅವ್ರನ್ನೊಬ್ಬರನ್ನೇ ಫೋಕಸ್ ಮಾಡ್ತಾ ಇದ್ದಾರಲ್ವಾ. ನಾವು ಯೋಚನೆ ಮಾಡಿ, ಒಂದು ಸಲ ಯೋಚನೆ ಮಾಡಿ, ದರ್ಶನ್ ಅವರು ಒಬ್ಬರೇ ಆ ಕೇಸಲ್ಲಿಲ್ಲ, 19 ಜನ ಹುಡುಗರಿದ್ದಾರೆ, 19 ಜನ ಇದ್ದಾರೆ. ಅಂದರೆ 19 ಜನಗಳು ಕೂಡ ಜೀವನನೂ ಅದರಲ್ಲಿದೆ. 19 ಜನದಲ್ಲಿ ಎಷ್ಟು ಜನ ಅಪರಾಧಿಗಳಿದ್ದಾರೆ, ಎಷ್ಟು ಜನ ನಿರಪರಾಧಿಗಳಿದ್ದಾರೆ, ಅದು ತಪ್ಪು ಮಾಡಿದಾರ, ತಪ್ಪು ಮಾಡಿಲ್ವಾ, ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ. ಅದು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಅವ್ರದ್ದಾದ ಲಾಯರ್ಸ್ ಇದ್ದಾರೆ, ಅವ್ರುಗಳು ಖಂಡಿತವಾಗಿಯೂ ಅದಕ್ಕೆ ಡಿಫೆನ್ಸ್ ತೊಗೊಳ್ತಾರೆ, ಅದೆಲ್ಲ ಪ್ರೂವ್ ಆಗ್ತಾರೆ. ನಾನೇನಂದರೆ, ಒಂದು ದರ್ಶನ್ ಅವ್ರನ್ನ ಒಂದು ಎಷ್ಟೋ ಜನ ಇವಾಗ ಟಾರ್ಗೆಟ್ ಮಾಡೋದಿರ್ಬೋದು, ಅಥವಾ ಅವ್ರನ್ನ ಫೋಕಸ್ ಮಾಡೋ ನೆಪದಲ್ಲಿ ಈ 19 ಜನ ಹುಡುಗರನ್ನ, 19 ಜನಗಳನ್ನ ಮರ್ತೋಗ್ತಾ ಇದ್ದಾರಲ್ಲ, ಅವರ ಜೀವನದ ಬಗ್ಗೆ ಮರ್ತೋಗ್ತಾ ಇದ್ದಾರಲ್ಲ, ಅವರ ಕುಟುಂಬದ ಬಗ್ಗೆ ಮರ್ತೋಗ್ತಾ ಇದ್ದಾರಲ್ಲ ಅನ್ನೋ ಒಂದು ವ್ಯಥೆ ನನ್ನ ಆ್ಯಸ್ ಅ ಲಾಯರಾಗಿ ನನಗೆ ಅನಿಸ್ತಾ ಇದೆ. ಯಾಕಂದರೆ ಎಷ್ಟೋ ಜನ ಇರ್ಬೋದು, ಆಮೇಲೆ ದರ್ಶನ್ ಅವ್ರು ಇರ್ಬೋದು, ಏನು ತಪ್ಪು ಮಾಡಿದ್ದಾರೆ, ಆಯಿತು ಪವಿತ್ರ ಗೌಡ ಏನು ತಪ್ಪು ಮಾಡಿದ್ದಾರೆ ಯಾರಿಗೆ ಗೊತ್ತು. ನಾವು ಯಾರೂ ಕೂಡ ಕಣ್ಣಲ್ಲಿ ನೋಡಿಲ್ಲ, ನಾವು ಯಾರೂ ಬರೀ ಹಿಯರ್ಸೆ ಮಾಧ್ಯಮಗಳ ಮುಖಾಂತರ ಕೇಳಿರೋದು. ಆ್ಯಸ್ ಎ ಲಾಯರಾಗಿ ಆ ಕೇಸಲ್ಲಿ ನಾನು ಅವ್ರುಗಳಿಗೆ ವಕಾಲತ್ತು ವಹಿಸಿ ನಾನೇ ಕೇಸ್ ಡಿಫೆನ್ಸ್ ಮಾಡೋಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡು ನಾನು ಏನು ನೋಡ್ತಾ ಇದ್ದೀನಿ, ಅದ್ರ ಪ್ರಕಾರ ನನಗೇ ಗೊತ್ತಿಲ್ಲ ಅಷ್ಟೊಂದು ಇನ್ಫಾರ್ಮೇಷನ್ ಇವಾಗ ಮಾಧ್ಯಮಗಳಲ್ಲಿ ಬರುತ್ತೆ. ಹಾಗೆ ಹೀಗೆ ಅವ್ರು ಹಾಗೆ ಹೀಗೆ ದರ್ಶನ್ ಅವರು ಹಾಗೆ ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ ಅಂತ, ಅದೆಲ್ಲ ಮಾಡಿದ್ದಾರೆ ಅಂತ ನಾವು ಜಸ್ಟ್ ಮಾಧ್ಯಮಗಳ ಮುಖಾಂತರ ಬರೋದು ಅಷ್ಟೇ ಸತ್ಯ ಆಗಿರೋದಿಲ್ಲ. ಯಾಕಂದರೆ ಅವ್ರಿಗೆ ಅವ್ರದ್ದೇ ಆದ ಸೋರ್ಸಲ್ಲಿ ಬಂದಿರತಕ್ಕದ್ದನ್ನು ಅವ್ರು ತೋರಿಸ್ತಾರೆ, ಅವ್ರ ಧರ್ಮ, ಅವ್ರ ಕರ್ತವ್ಯ. ಬಟ್ ದಟ್ ಇಸ್ ನಾಟ್ ಎ ಟ್ರೂತ್. ಅದು ಅವ್ರಿಗೆ ಒಂಥರ ಕೇಳಿ ಹಿಯರ್ಸೆಯಿಂದ ಅವ್ರಿಗೂ ಬಂದಿರತಕ್ಕಂಥದ್ದೇ ಅಲ್ವಾ, ಅದು ಎಷ್ಟು ಮಟ್ಟಿಗೆ ಸತ್ಯ ಆಗಿರ್ತದೆ, ಡಾಕ್ಯುಮೆಂಟ್ಸ್ ಅಷ್ಟೇ ಸತ್ಯ. ಸೊ ಹಾಗಾಗಿ ನಾನು ಹೇಳೋದೇನೆಂದರೆ, ಕಾನೂನು, ಕೋರ್ಟು ಅನ್ನೋದು ಒಂದಿದೆ, ಅದು ತೀರ್ಮಾನ ಮಾಡುತ್ತೆ. ತೀರ್ಮಾನ ಮಾಡೋವರೆಗೂ ಯಾರೂ ಕೂಡ ಅಪರಾಧಿಗಳಲ್ಲ. ಈ ಕೇಸಲ್ಲೇ ಆಗ್ಬೋದು, ಯಾವುದೇ ಕೇಸಲ್ಲಿ ಆಗ್ಬೋದು. ಆಮೇಲೆ ಸಮಾಜದಲ್ಲಿ ಇದೊಂದೇ ಮರ್ಡರ್ ಆಗಿದೆ, ಇದೊಂದೇ ಅನ್ಯಾಯ ಆಗಿರೋದು, ಸಮಾಜದಲ್ಲಿ ಇದೊಂದು ಬಿಟ್ಟರೆ ಕ್ರೈಮ್ ಇನ್ಯಾವುದೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಅದು ಯಾವ ರೀತಿ ಒಂದು ಅಂದರೆ, ಯಾಕಂದರೆ ಪೊಲೀಸ್ ಕಡೆನೂ ಭಾಳ ಸ್ಟ್ರಾಂಗ್ ಆಗಿ ಎಲ್ಲ ಸಾಕ್ಷ್ಯಾಧಾರಗಳನ್ನ ಇದು ಮಾಡೋದು ಕಲೆ ಆಗ್ತಾ ಇರ್ತಾರೆ. ಸೊ ನಿಮ್ಮ ಕಡೆಯಿಂದ ಯಾವ ರೀತಿ ನನ್ನ ಪ್ರಶ್ನೆ, ಪೊಲೀಸ್ನವ್ರಿಗೆ ಆಗಲಿ ನನ್ನ ಪ್ರಶ್ನೆ, ಹಾಗಾದ್ರೆ ಇದೊಂದೇ ಕೇಸಲ್ಲ ನೀವು ಸ್ಟ್ರಾಂಗ್ ಆಗಿ ಮಾಡೋದು? ಯಾಕೆ ಬೇರೆ ಯಾವುದೂ ಕೇಸ್ಗಳಾಗೇ ಇಲ್ವಾ? ಎಷ್ಟೋ ಜನ ಮರ್ಡರ್ ಆಗೇ ಇಲ್ವಾ? ಎಷ್ಟೊಂದು ಕ್ರೈಮ್ ನಡೆದೇ ಇಲ್ವಾ? ಯಾಕೆ ಇದರಲ್ಲಿ ಇಷ್ಟೊಂದು ಅವ್ರು ಮಾಡಿದ ಅವರು ಇವಾಗ ಒಬ್ಬ ಪಬ್ಲಿಕ್ ಫಿಗರ್ ಆಗಿ ಅವ್ರು ತಪ್ಪು ಮಾಡಿದ್ದಾರೆ ಅಂತ ನೀವು ಹೇಗೆ ಡಿಸೈಡ್ ಆಗ್ತೀರಾ ಅನ್ನೋದು ನನ್ನ ಪ್ರಶ್ನೆ. ಈಗ ಒಬ್ಬ ಪಬ್ಲಿಕ್ ಫಿಗರ್ ಆಗಿ ಮೇ ಬಿ ಅದರಲ್ಲಿ ಅವರು ಆಕಸ್ಮಿಕವಾಗಿ ಇದರಲ್ಲಿ ಸಿಲುಕಿರ್ಬೋದು, ನಾವು ತಪ್ಪೇ ಮಾಡಿದ್ದಾರೆ ಅಂತ ಹೇಗೆ ಹೇಳಕ್ಕೆ ಸಾಧ್ಯ ಇಲ್ಲ. ಸಮ್ಟೈಮ್ಸ್ ನೋಡಿ, ಸಮ್ಟೈಮ್ಸ್ ಖಂಡಿತವಾಗಿಯೂ ಆಗತ್ತೆ. ಸಮ್ಟೈಮ್ಸು ತಪ್ಪು ಮಾಡಿದ್ರೇ ಸಿಗಾಕೊಬೇಕು ಅಂತಿಲ್ಲ. ಹಾಗಾಗಿದ್ರೆ ಬೆಂಗಳೂರು ಫುಲ್ಲು ಜೈಲಾಗಬೇಕಾಗಿತ್ತು. ಇಷ್ಟೊಂದು ಜನ ಹೋಗ್ತಾರೆ, ಆಚೆ ಬರ್ತಾರೆ. ಸೊ ಹಾಗಾಗಿ ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅಲ್ಲ, ಅದು ಇಲ್ಲ ನೋಡಿ, ಏನೋ ಎವಿಡೆನ್ಸು, ಸರ್ಕಮ್ಸ್ಟೆನ್ಸು, ಇವಾಗ ನೋಡಿ ಇಲ್ಲಿ ಬಂದಿರ್ತೀವಿ, ಇಲ್ಲೊಂದು ಏನೋ ಒಂದು ಘಟನೆ ನಡೀತದೆ, ಇಲ್ಲ ಅಕ್ಕಪಕ್ಕದಲ್ಲಿ ನಡೀತದೆ, ಇಲ್ಲಿ ಹೋದವ್ರಿಗೆ ಎಲ್ಲರಿಗೂ ಕೂಡ ಎಲ್ಲರನ್ನೂ ಕರೆದು ಎನ್ಕ್ವೈರಿ ಮಾಡ್ತಾರೆ. ಎಷ್ಟೋ ಸಮಯ ಆ ಜಾಗದಲ್ಲಿ ಅವ್ರು ಇದ್ರು ಅಂದರೆ ಅವ್ರ ಪಾಪ ಅವ್ರನ್ನು ಏನೂ ಮಾಡಿರೋದೇ ಇಲ್ಲ, ಅವ್ರನ್ನೂ ಕೂಡ ಕಸ್ಟಡಿ ತೊಗೊಳ್ಳೋವಂಥ ಚಾನ್ಸಸ್ಗಳು ಇರ್ತೈತೆ, ಸಿಚುವೇಶನ್ಸ್ಗಳು ಕ್ರಿಯೇಟ್ ಆಗುತ್ತೆ ಆ ಥರ, ಅಥವಾ ಇವ್ರನ್ನ ಸಿಲ್ಕ್ಸ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ ಅನ್ನೋದು ಅಷ್ಟೇ ನನ್ನ ಉದ್ದೇಶ. ಇಲ್ಲ, ಕರ್ಕೊಂಡು ಬರಲ್ಲ. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕೋರ್ಟಲ್ಲಿ ನಾಳೆ ಜಸ್ಟ್ ಒಂದು ಇನ್ನೊಂದು ಡೇಟ್ ಹೋಗುತ್ತೆ. ಅದಾದಮೇಲೆ ಇನ್ನು ಸ್ವಲ್ಪ ದಿವಸ ಆದಮೇಲೆ ಬೇಲ್ ಮೂವ್ ಮಾಡೋದು, ಅದು ಮತ್ತೊಂದು ಆಮೇಲೆ ನಡೆಯುವಂಥದ್ದು. ಅದೇ ನಾನು ನೋಡೋಣ, ಪವಿತ್ರ ಅವ್ರದ್ದು ಅನ್ಕೊತಾ ಇದ್ದೀನಿ, ಇನ್ನೊಂದು 10-15 ದಿವಸ ನೋಡಿಕೊಂಡು, ಇನ್ನು ಮೇ ಬಿ ಇದಾಗಿ ಒಂದು ವೀಕ್ ಆದಮೇಲೆ ಡೆಫಿನೆಟ್ಲಿ ಐ ವಿಲ್ ಟೇಕ್ ಸಮ್ ಡಿಸಿಷನ್. ಅದನ್ನು ಮೂವ್ ಆಗೋದಕ್ಕೆ ಯಾವ ಥರ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಖಂಡಿತ ಭೇಟಿಯಾಗಿ ಬರ್ತೀವಿ. ಬಿಕಾಸ್ ಅದು ಅವ್ರ ಇನ್ಸ್ಟ್ರಕ್ಷನ್ಸ್ ತೊಗೊಳೋದಕ್ಕೆ ನಾನು ಹೋಗಿದ್ದೆ, ಅದು ತೊಗೊಂಡು ಬಂದೆ. ಅಫ್ಕೋರ್ಸ್ ಎಲ್ಲರೂ ಅದು ಕೇಳಿದೆ, ಜೆ ಸಿ ಅಲ್ಲಿ ಇವ್ರಿಗೆ ನನ್ನ ನೆಕ್ಸ್ಟ್ ಕ್ವಶನ್ ಅದೇ ಬರುತ್ತೆ ನಿಮ್ಮದು, ಯಾಕಂದ್ರೆ ನಂಗೆ ಅಲ್ಲೂ ಅದು ಬಂದಿದೆ, ಅವ್ರಿಗೆ ನಾನು ಸ್ಪೆಷಲ್ ಟ್ರೀಟ್ಮೆಂಟಾ, ಅವ್ರು ಹೇಗಿದ್ದಾರೆ? ನೋ, ನಥಿಂಗ್, ಆಲ್ ಆರ್ ಈಕ್ವಲ್.
ಅವ್ರಿಗೇನು ಯಾವ ರೀತಿಯಲ್ಲಿ ಅವ್ರಿಗೆ ಖಂಡಿತವಾಗಿಯೂ ಅಲ್ಲಿ ವ್ಯವಸ್ಥೆಗಳಿರಬೇಕು ಅಂತ ಕಾನೂನು ಮುಖಾಂತರ ಅವ್ರಿಗೆ ಏನಿರುತ್ತೆ ಅದು ಕಾನೂನು ಮುಖಾಂತರ ಅವ್ರಿಗೆ ಏನು ಹಕ್ಕಿರುತ್ತೆ ಅದ್ರ ಪ್ರಕಾರನೇ ಅವ್ರಿಗೆ ವ್ಯವಸ್ಥೆಗಳಲ್ಲಿದೆ. ಸಾಮಾನ್ಯರಿಗೆ ಭೇಟಿ ಮಾಡೋದಕ್ಕೆ 1-2 ಸಲ ವ್ಯವಸ್ಥೆ ಇರ್ಬೋದು, ಬಟ್ ಇವರಿಗೆ ಯಾರು ಬಂದರೂ ಬಿಡ್ತಾ ಇಲ್ಲ ನೋಡಿ ವಾರದಲ್ಲಿ 3 ದಿವಸ ಹೋಗ್ಬೋದು. ಕಾನೂನು ಪ್ರಕಾರ ಕೂಡ 3 ದಿವಸ ಹೋಗ್ಬೋದಲ್ಲ ಫ್ಯಾಮಿಲಿ ಮೆಂಬರ್ಸು. ಆ್ಯಸ್ ಎ ಲಾಯರ್ಸ್ ನಾವು ಡೈಲಿ ಬೇಕಾದ್ರೆ ಹೋಗ್ಬೋದು. ನಾವು ನಮಗೆ ಅದು ಟೈಮಿಂಗ್ಸ್ ಫಿಕ್ಸ್ ಇರುತ್ತೆ, ನಾವು ಹೋಗ್ಬೋದು. ಬಟ್ ಫ್ಯಾಮಿಲಿಯವರು 3 ದಿವಸ ಹೋಗ್ಬೋದು. ಇಲ್ಲಿ ಹೋಗಿರೋದು ನಾನು ನೋಡಿದೆ, ಹೋದ ವಾರದಲ್ಲಿ ಒಂದು 3 ದಿವಸ 3 ಜನ ಡಿಫ್ರೆಂಟಾಗಿ ಹೋಗಿದ್ದಾರೆ ಅಷ್ಟೇ. ಆ್ಯಂಡ್ ಜೊತೆಗೆ ಎಕ್ಸ್ಟ್ರಾ ಏನು ಹೋಗಿಲ್ಲ ನಾನು ನೋಡಿದ ಪ್ರಕಾರ. ಎಸ್ ಅಫ್ಕೋರ್ಸ್ ಚೆನ್ನಾಗಿದ್ದಾರೆ, ಅವ್ರು ಚೆನ್ನಾಗಿದ್ದಾರೆ. ಬಟ್ ಅವ್ರಿಗೂ ಒಂದು ನೋವು ಖಂಡಿತ ಇರುತ್ತಲ್ಲ. ಯಾಕಂದರೆ ಒಬ್ಬ ಮನುಷ್ಯ ನಿಮಗೆ ಹೇಳ್ದಂಗೆ ಸೆಲೆಬ್ರಿಟಿ ಜವಾಬ್ದಾರಿ ಇರುತ್ತೆ, ಆ ಸ್ಥಾನಕ್ಕೆ ಬಂದಿದ್ದಾರೆ ಅಂದರೆ ಇವತ್ತು ಆ ಸ್ಥಾನಕ್ಕೆ ಬಂದವ್ರನ್ನ ನಾವು ಇಷ್ಟೊಂದು ಫೋಕಸ್ ಮಾಡಿ ಇಷ್ಟು ನಾವು ನೋಡ್ತಾ ಇದ್ದೀವಿ ಅಂದರೆ ಆ ಸ್ಥಾನಕ್ಕೆ ಬರೋಕ್ಕೆ ಅವರು ಎಷ್ಟೋ ಕಲ್ಲು ಮುಳ್ಳುಗಳನ್ನ ತುಳ್ಕೊಂಡೆ ಈ ಸ್ಥಾನಕ್ಕೆ ಬಂದಿರ್ತಾರೆ. ಏಕಾಏಕಿ ಈ ಸ್ಥಿತಿಗೆ ಬಂದಾಗ ಈ ರೀತಿ ಆಪಾದನೆಗಳು ಅವ್ರು ಹೊತ್ತಾಗ ಖಂಡಿತವಾಗಿಯೂ ಆ ನೋವು ಅವರಲ್ಲಿದೆ, ಖಂಡಿತ ನೋವಿದೆ, ಇಲ್ಲ ಅಂತ ನಾನು ಹೇಳೋಕ್ಕೆ ಆಗಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.